ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿದೆ. ನನ್ನ ಫಸ್ಟ್ ವ್ಲಾಗ್ ಬಂದು ನಾನು ಟೆಂಪಲಲ್ಲೇ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಟೆಂಪಲ್ ಬಂದು ಪಂಚಲೋಹ ಚಾಮುಂಡೇಶ್ವರಿ. ಇವತ್ತೇ ಯಾಕೆ ಸ್ಪೆಷಲಾಗಿ ಹೋಗ್ತಿದ್ದೀನಿ ಅಂದರೆ ಇವತ್ತು ಚಾಮುಂಡಿ ಬರ್ತಡೇ ಇರೋದ್ರಿಂದ ನನಗೆ ಚಾಮುಂಡಿ ತುಂಬ ಇಷ್ಟ. ಸೊ ಇವತ್ತು ಹೇಗಿದ್ರು ಹೋಗ್ತೀನಲ್ಲ, ಸೊ ಟೆಂಪಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ವಿಶ್ವದಲ್ಲೇ ಮೊದಲ ಬಾರಿಗೆ ನಿರ್ಮಾಣವಾದ ಶ್ರೀ ಪಂಚಲೋಹ ಚಾಮುಂಡೇಶ್ವರಿ ವಿಗ್ರಹ ಇದೆ. ಈ ವಿಗ್ರಹನ ಪಂಚಲೋಹ ಅಂತಾನೆ ಯಾಕೆ ಕರೀತಾರೆ ಅಂದ್ರೆ ಇದರಲ್ಲಿ 5 ತರದ ಲೋಹಗಳನ್ನ ಬಳಸಿದ್ದಾರೆ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಹಾಗೂ ಕಬ್ಬಿಣದಿಂದ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇದು 60 ಅಡಿ ಎತ್ತರದಲ್ಲಿ ಇದೆ. ಇಲ್ಲಿ ನೀವು ನೋಡ್ತಿರುವಂತ ಈ ಕಾಯಿಗಳನ್ನೆಲ್ಲ ಭಕ್ತಾದಿಗಳು ತಂದು ಅದನ್ನ ಕಟ್ಟಿದ್ದಾರೆ. ಅವ್ರ ಮನಸ್ಸಲ್ಲಿ ಒಂದ್ ಸಂಕಲ್ಪ ಇಟ್ಕೊಂಡು ಆ ಸಂಕಲ್ಪದಂತೆ ಅವರು 7 ವಾರ 9 ವಾರ ಆತರ ಅವ್ರ ಇಷ್ಟಾರ್ಥದಂತೆ ಬಂದು ಅವರು ಸಂಕಲ್ಪ ಮಾಡ್ಕೊಂಡು ಪ್ರತಿ ವಾರ ಕಾಯಿ ಕಟ್ಬಿಟ್ಟು ಹೋಗ್ತಾರೆ. ಅದು ಸಂಕಲ್ಪ ನೆರವೇರ್ಕೊಂಡ್ಮೇಲೆ ಪೂಜೆನ ಕೂಡ ಮಾಡಿಸ್ತಾರೆ. ನೀವು ಇಲ್ಲಿ ಇನ್ನಷ್ಟು ವಿಗ್ರಹಗಳನ್ನ ಕೂಡ ನೋಡ್ಬೋದು. ಇಲ್ಲಿ ಬರೀ ಚಾಮುಂಡಿ ಅಮ್ಮ ಅಲ್ಲದೆ ಇನ್ನಷ್ಟು ದೇವ್ರ ಗುಡಿಗಳು ಕೂಡ ಇದಾವೆ. ನಾನು ಶನಿವಾರ ಹೋಗಿದ್ರಿಂದ ನನಗೆ ದರ್ಶನ ತುಂಬಾ ಬೇಗನೆ ಆಯ್ತು. ಮತ್ತೆ ತುಂಬಾ ಹತ್ರದಿಂದ ಚೆನ್ನಾಗಿ ದೇವಿ ದರ್ಶನ ಮಾಡ್ಕೊಂಡೆ. ನೀವು ಅಷ್ಟೇ ದೇವ್ರನ್ನ ನೋಡ್ಬೇಕು, ದರ್ಶನಕ್ಕೆ ಹೋಗ್ತಿದ್ದೀರಾ ಅಂದ್ರೆ ಶನಿವಾರನೇ ಹೋಗಿ. ನಡೆದಾಡುವ ದೇವರು ಬಸವನ ಸನ್ನಿಧಿ ಇದಾಗಿದೆ. ಇಲ್ಲಿನ ವಿಶೇಷತೆ ಏನಂದ್ರೆ ನಿಮ್ಮ ಮನ್ಸಲ್ಲಿ ಏನಾದ್ರು ಬೇಡಿಕೆ ಇಟ್ಕೊಂಡು ಬಸವನ ಹತ್ರ ನೀವು ಕೈ ಚಾಚಬೇಕು. ಬಸವನವರು ನಿಮ್ಗೆ ಆಶೀರ್ವಾದ ಮಾಡ್ತು ಅಂದ್ರೆ ಆ ಕೆಲಸ ನೆರವೇರ್ತು ಅಂತ ನೀವು ತಿಳ್ಕೊಳ್ಬೇಕು. ಈ ಕ್ಷೇತ್ರ ಗೌಡ್ಗೆರೆಯಲ್ಲಿದೆ. ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ. ನೀವೇನಾದ್ರು ಇನ್ ಕೇಸ್ ಓನ್ ವೆಹಿಕಲ್ ಬರ್ತಿಲ್ಲ ಅಂದ್ರೆ ಬಸ್ಸಲ್ಲಿ ಬಂದ್ರೆ ನೀವು ಚನ್ನಪಟ್ಟಣಕ್ಕೆ ಬರ್ಬೇಕು. ಚನ್ನಪಟ್ಟಣದಿಂದ ನಿಮ್ಗೆ ಶೇರ್ ಆಟೋ ಸಿಕ್ಕತ್ತೆ. ಈ ನನ್ನ ಪುಟ್ಟ ವ್ಲಾಗಲ್ಲಿ ಏನಾದ್ರು ತಪ್ಪಿದ್ರೆ ನನ್ನ ಕ್ಷಮಿಸಿ. ಹಾಗೆ ನನ್ನ ಸಪೋರ್ಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.